ನಮಸ್ತೆ ಕನ್ನಡಿಗರೇ, ನಾನು ನಿಮ್ಮ ಮೈಸೂರು ಲೋಕೇಶ್. ಹಾಗೆ ಒಂದು ಚಿಕ್ಕ ವ್ಯೂ ತೋರಿಸ್ತೀನಿ ನೋಡಿ. ಇಲ್ಲಿ ಮಳೆ ಬರ್ತಾ ಇದೆ ಮತ್ತು ತುಂಬ ಮಂಜು ವಾತಾವರಣ ಇದೆ. ಒಂದು ವ್ಯೂ ತೋರಿಸ್ತೀನಿ ನೋಡಿ, ಕಣ್ತುಕೊಳ್ಳಿ. ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳೆಲ್ಲ ಇದೆ ಇಲ್ಲಿ. ಸಿಟಿ ಸೆಂಟ್ರ್ ಇದು. ಮಂಜು ಇದೆ, ಮನೆ ತುಂಬ ಹಳೆಯ ಕಾಲದ ಮನೆ ಇದು. ತುಂಬ ಹಳೆಯ ಕಾಲದ್ದು ಮನೆ ಇದು. 100 ವರ್ಷ ಆಗಿದೆ. ಆಮೇಲೆ ಮೇಯ್ನ್ ಏನು ವಿಷಯ ಅಂದರೆ ನೋಡಿ, ಇಲ್ಲಿ ಮನೆ ಇದೆಯಾ, ಮನೆ ಪಕ್ಕದಲ್ಲಿ ಜಾಗ ಇರುತ್ತೆ, ಸ್ವಲ್ಪ ಜಾಗ ಇರುತ್ತೆ. ಆ ಜಾಗದಲ್ಲೂ ಸಹಿತ ಇವರು ಕ್ಯಾರೆಟು ಬೇರೆ ಬೇರೆ ಥರದ ತರಕಾರಿಗಳನ್ನ ಬೆಳೀತಾರೆ ನೋಡಿ. ಇಲ್ಲಿ ಪಕ್ಕದಲ್ಲಿ ಮೋರಿ ಹೋಗಿದೆ. ಇದು ಮೋರಿ. ಇದು ಬೆಟ್ಟದಿಂದ ಏನು ನೀರು ಇಳಿಯುತ್ತೆ, ಈ ಚಿಕ್ಕ ಚಿಕ್ಕ ಮೋರಿಗಳಿಂದ ನೀರು ಬೆಟ್ಟದ ಕೆಳಗಡೆವರೆಗೂ ತಲುಪುತ್ತೆ. ಓಕೆ, ಎಲ್ಲ ಮೋರಿ ಇದು. ಇದೆಲ್ಲ ತರಕಾರಿ ಬೆಳೀತಾರೆ. ಮನೆ ಪಕ್ಕದಲ್ಲಿ ಎಷ್ಟು ಜಾಗ ಇರುತ್ತೆ ಆ ಜಾಗದಲ್ಲಿ ತರಕಾರಿಗಳನ್ನ ಬೆಳೀತಾರೆ. ಅವರು ಜೀವನಕ್ಕೂ ಯೂಸ್ ಮಾಡ್ಕೊಳ್ತಾರೆ, ಮತ್ತು ಮಾರೋದಿದ್ರೆ ಮಾರ್ತಾರೆ, ಆ ಥರ ಎಲ್ಲ ಮಾಡ್ಕೊಳ್ತಾರೆ. ಎಲ್ಲ ತರಕಾರಿಗಳು ಹಾಕ್ತಾರೆ. ಕೆಲವರು ಹೊಲದಲ್ಲಿ ತರಕಾರಿ ಆ ಥರ ಹಾಕೊಂಡು ಬೆಳೆದ್ರೆ, ಕೆಲವರು ಆ ಜಾಗನ ಅವ್ರ ಕಾರ್ ಪಾರ್ಕಿಂಗು ಬೇಕಾದಂಗೆ ಬೆಳೆಸ್ಕೊಳ್ತಾರೆ. ಫುಲ್ಲು ಮಂಜು ಎಲ್ಲ ಕಡೆಯೂ ಮಂಜು ಮಳೆ ಬರ್ತಾ ಇದೆ. ಸುಮಾರು ದಿನದಿಂದ ಮಳೆ ಇದೆ. ಮಳೆ ನಿಲ್ತಾ ಇಲ್ಲ. ಬೆಳಗ್ಗೆ ರಾತ್ರಿ ಅಂತ 24 ಅವರ್ಸು ಮಳೆ ಬರ್ತಾಯಿದೆ. ಓಕೆ, ಬಾಯ್ ಕನ್ನಡಿಗರೇ. ನಿಮ್ಮ ಮನೆ ಹತ್ರ ಸಣ್ಣ ಜಾಗ ಇದ್ದರೆ ಈ ಥರ ತರಕಾರಿಗಳನ್ನು ಬೆಳೆಯೋದು ತುಂಬ ಒಳ್ಳೆಯದು.